ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನ್ ಮಾಡಿದ್ದಾರೆ ಅದು ಒಂದು ಪೊಲಿಟಿಕಲ್ ಸ್ಯಾಟೈರ್ ಅಂತ ನೋಡ್ತೀವಿ. ಅದು ಒಂದು ಹಾಸ್ಯವಾಗಿ ಒಂದು ರೀತಿ ಕಾಮಿಡಿಯಾಗಿ ಮಾಡಿದ್ದಾರೆ. ಅದು ಒಳ್ಳೆ ಪ್ರಯತ್ನನೇ, ಅದು ಒಳ್ಳೇದಾಗಿದೆ, ಅದು ಒಂದೇ ಒಂದು ರೀಚ್ ಆಗಿದೆ, ಒಂದು ಆನ್ಲೈನ್ ನಮಗೆ ಫಾಲೋವರ್ಸ್. ಬಟ್ ಆನ್ಲೈನ್ ಫಾಲೋವರ್ಸ್ ಇಂದ ನೀವು ಅಧಿಕಾರಕ್ಕೆ ಬರಕ್ಕಾಗಲ್ಲ. ನೀವು ಏನ್ ಮಾಡ್ಬೇಕು, ಜನರ ನಡುವೆ ಕೆಲಸ ಮಾಡಬೇಕು, ಜನರ ಮಧ್ಯೆ ಅವ್ರ ಒಳ್ಳೆ ಜೀವನಕ್ಕೆ ಒಳ್ಳೇದು ಮಾಡಕ್ಕೆ ಒಂದು ರೀತಿ ಆ ದಿಕ್ಕಿನಲ್ಲಿ ಹೋಗ್ಬೇಕು. ನೋಡಿ, ಸೋಷಿಯಲ್ ಮೀಡಿಯಾ ಬಂದಿರೋದು 40 ವರ್ಷದಿಂದ. ಈಗ ನಾವು ಒಂದು ಗಟ್ಟಿಯಾದ ಕಾಕ್ರೋಚಸ್ ಅನ್ನೋದು ಒಳ್ಳೆ ಒಂದು ಪರಿಕಲ್ಪನೆ. ಇವತ್ತು ಬಹಳ ರೆಸಿಲಿಯಂಟ್ ಫೈಟಿಂಗ್ ಸ್ಪಿರಿಟ್ ಇರೋ ಪ್ರಾಣಿ. ಅದು ಒಂದು ರೀತಿ ಇಡೀ ಒಂದು ಫೈಟಿಂಗ್ ಸ್ಪಿರಿಟ್ ಇರೋ ಪ್ರಾಣಿ. ಡೈನೋಸಾರ್ಸ್ ಗಿಂತ ಹಳೆಯದು, 300 ಮಿಲಿಯನ್ ಇಯರ್ಸ್ ಇಂದ ಕಾಕ್ರೋಚಸ್ ಇದಾವೆ. ಕಾಕ್ರೋಚಸ್ ಅನ್ನೋದು ಬಹಳ ಗಟ್ಟಿಯಾಗಿ ಅದು ಒಂದು ರೀತಿ ಫೈಟ್ ಮಾಡ್ತಾರೆ. ಅದೇ ರೀತಿ ನಾವು ಕೂಡ ಒಂದು ಫೈಟಿಂಗ್ ಸ್ಪಿರಿಟ್ ನಲ್ಲಿ ಫೈಟ್ ಮಾಡೋಣ. ಬಟ್ ನಮಗೆ ಕರ್ನಾಟಕಕ್ಕೆ ಒಂದು ಸಮಾಜ ಸಿದ್ಧಾಂತದ ಮೂವ್ಮೆಂಟ್ ಬೇಕು. ಅದು ಡೆಮಾಕ್ರಸಿನಲ್ಲಿ ಬಹಳ ಒಳ್ಳೇದು. ಅದನ್ನೇ ಎಲ್ಲೋ ಒಂದ್ ಕಡೆ ಆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಗಳನ್ನ ಬ್ಯಾನ್ ಮಾಡಕ್ ಹೊರಟಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ನನಗೆ ಅದೇ ಒಂದ್ ರೀತಿ ಬಹಳ ಹಾಸ್ಯಾಸ್ಪದ ಅಂತ ನನಗೆ ಅನ್ಸುತ್ತೆ. ಇದನ್ನ ಅಷ್ಟೊಂದು ನಮಗೆ ಪೊಲಿಟಿಕಲ್ ಸ್ಯಾಟೈರ್, ನಮಗೆ ನೇಷನ್ ಬಿಲ್ಡಿಂಗ್ ಇಸ್ ಅ ಸೀರಿಯಸ್ ಟಾಸ್ಕ್. ಬಟ್ ಅದರ ನಡುವೆ ಒಂದ್ ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು, ಒಂದ್ ರೀತಿ ಸ್ಯಾಟೈರ್ ಮಾಡಕ್, ಜೋಕ್ ಮಾಡಕ್ಕೆ ಅವಕಾಶಗಳು ಇರಬೇಕು. ಅಂಡ್ ಅದ್ರ ಜೊತೆಗೂ ನನ್ನ ಕಣ್ಣಲ್ಲಿ ಯಾರು ಅದನ್ನ ಒಂದು ಪಾಕಿಸ್ತಾನದಿಂದ ಬರ್ತಾ ಇದೆ ಅನ್ನೋ ರೀತಿ ಬಿಂಬಿಸ ಕೊಟ್ಟಿದಾರೋ ಅವ್ರು ಅದನ್ನ ಮಾಡೋದ್ ಬಿಟ್ಟು ಅವರು ಕೂಡ ಅದನ್ನ ಒಂದ್ ರೀತಿ ಕಾಕ್ರೋಚ್ ರೀತಿ ಜೊತೆಗೆ ತಗೊಂಡು ಅವ್ರನ್ನೂ ಕೂಡ ಯೂತ್ಸ್ ಅನ್ನ ಜೊತೆಗೆ ತಗೊಂಡು, ಯಾಕಂದ್ರೆ ಆ ಒಂದು ಎಲ್ಲಾ ಪಕ್ಷದಲ್ಲೂ ಯೂತ್ಸ್ ಇದ್ದಾರೆ, ಎಲ್ಲಾ ಸಿದ್ಧಾಂತಗಳಲ್ಲೂ ಯೂತ್ಸ್ ಇದ್ದಾರೆ. ಸೊ ಅವರು ಕೂಡ ಅದನ್ನ ಒಂದ್ ರೀತಿ ಅದನ್ನ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋಕ್ಕಿಂತ ಅದು ಕೂಡ ನಾವು ಕೂಡ ಒಂದು ರೀತಿ ಬೇರೆ ಪಕ್ಷಗಳಿಗೆ ಅದನ್ನ ಬಳಸ್ಕೊಂಡು ಅದನ್ನ ಒಂದು ರೀತಿ ಅವರ ಒಂದು ಬೆನಿಫಿಟ್ ಆಗಿ ಯೂಸ್ ಮಾಡ್ಕೋಬಹುದು. ಜೈಲ್ ಅನ್ನೋದು ಕೂಡ ಬಹಳ ಒಂದು ಇಟ್ ಇಸ್ ನಾಟ್ ಈಸಿ. ಅಲ್ಲೂ ಒಂದು ಕಷ್ಟ ಆಗತ್ತೆ, ಅಲ್ಲೂ ಕೂಡ ಒಂದು ಮೆಂಟಲಿ, ಫಿಸಿಕಲಿ ಬೇರೆ ಬೇರೆ ರೀತಿ ಕಷ್ಟಗಳು ಆಗತ್ತೆ. ನಮಗೆ ಇದೇನ್ ಕಾಣಿಸುತ್ತೆ ಅಂದ್ರೆ ಇತ್ತೀಚೆಗೆ ನಾನು ಕೆಲವು ಲಾಯರ್ಗಳ ಹತ್ರ ಕೇಳೋದಾದ್ಮೇಲೆ ದೇರ್ ಇಸ್ ಅ ಲೈಟ್ ಅಟ್ ದಿ ಎಂಡ್ ಆಫ್ ದ ಟನಲ್ ಫಾರ್ ದರ್ಶನ್ ಅಂತ ಗೊತ್ತಾಗಿದೆ. ಅಂದ್ರೆ ಒಂದು ಟೈಮ್ ಲೈನ್ ಅನ್ನೋದು ಸಿಕ್ಕಿದೆ. ಅವರು ಕೂಡ ಒಂದು ವರ್ಷದಲ್ಲಿ ಅವರು ಕೂಡ ಹೊರಗೆ ಬರ್ಬೋದು ಅನ್ನೋ ರೀತಿಯಲ್ಲಿ ಅಥವಾ ಒಂದು ಟೈಮ್ ಲೈನ್ ಅನ್ನೋದು ಕೊಟ್ಟಿದ್ದಾರೆ ಅಂತ ಕಾಣ್ತಾ ಇದೆ. ಆ ಲೈಟ್ ಅಟ್ ದಿ ಎಂಡ್ ಆಫ್ ದ ಟನಲ್ ಅನ್ನೋದು ಒಳ್ಳೇದೇ. ಇಟ್ ಮಸ್ಟ್ ನಾಟ್ ಬಿ ನಾನ್ ಕಮಿಂಗ್ ಟ್ರೈನ್ ಆಗಬಾರ್ದು, ಬಟ್ ಇಟ್ ಮಸ್ಟ್ ಬಿ ಅ ಕ್ಲಿಯರ್ ಲೈಟ್ ಅಂಡ್ ಎಸ್ಕೇಪ್. ಆಚೆ ಬರಂಗೆ ಒಂದು ಅವಕಾಶ ಇರಬೇಕು. ಸೊ ಆ ದಿಕ್ಕಿನಲ್ಲಿ ಆದ್ರೆ ಅವರು ಕೂಡ ಅವರ ಒಂದು ರೀತಿ ಏನೋ ತಪ್ಪಿದ್ರೆ ಆ ತಪ್ಪನ್ನ ತಿದ್ಕೊಂಡು ಒಂದು ಉತ್ತಮ ಮನುಷ್ಯನಾಗಿ ಬಂದ್ರೆ ಮತ್ತೆ ಸಿನಿಮಾ ರಂಗಕ್ಕೆ ಅವ್ರ ರೀತಿಯಲ್ಲಿ ವಾಪಸ್ ಕೊಡಕ್ಕಾದ್ರೆ ಅದು ನಮ್ಮೆಲ್ಲರಿಗೂ ಅದಕ್ಕೆ ಅದು ಒಳ್ಳೇದೇ. ಬಟ್ ಸಂಬಂಧಪಟ್ಟಂಗೆ ಒಂದು ಇಟ್ಸ್ ಅ ಗವರ್ಮೆಂಟ್ ಪಾಲಿಸಿಗೆ ಸಂಬಂಧಪಟ್ಟಂಗೆ ನಾನು ಪ್ರಸ್ತಾಪ ಮಾಡಿದ್ದೆ. ಅದು ಕೂಡ ಒಂದು 3 ಲೈನಿನ ಪೋಸ್ಟ್ ಅಲ್ಲಿ ಸಂಬಂಧಪಟ್ಟಂಗೆ ನಾನು ಬರ್ತಿದ್ದು. ನಾವೆಲ್ಲರೂ ಕೂಡ ಅದು ಕರ್ನಾಟಕದ ನಾವೆಲ್ಲರೂ ಕೂಡ ರಾಜ್ಕುಮಾರ್ ಅಭಿಮಾನಿಗಳೇ. ಅವರ ಕಲಾ ಸೇವೆ ಅಪಾರ. ಬಟ್ ಸರ್ಕಾರ ಹೇಗೆ ಕೆಲವು ಒಂದು ರೀತಿ ಅದು ಒಂದು ಸೆಲೆಕ್ಟಿವ್ ಫೇವರಿಟಿಸಮ್ ಮಾಡಿದ ತಕ್ಷಣ ಏನೇನು ರೀತಿ ಸಮಸ್ಯೆಗಳಾಗತ್ತೆ ಅಂತ ಒಂದು ಸಣ್ಣ 3 ಲೈನ್ ಪೋಸ್ಟ್ ಅಲ್ಲಿ ಮಾಡಿ ಅದು ಒಂದು ಕೆಲವು ಮೀಡಿಯಾ ಶಕ್ತಿಗಳಿಂದ ಅದು ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಹೋಗಿದೆ. ಬಟ್ ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ಜನ, ನಾನು ಹೇಳಿದ್ರಲ್ಲಿ ಸತ್ಯ ಇದೆ, ಇದು ಕೂಡ ನಮಗೆ ಒಂದು ರೀತಿ ಜಾಗೃತಿ ಆಗಕ್ಕೆ ಒಂದು ಕಾರಣ ಆಯ್ತು ಅಂತ ಒಪ್ಕೊಂಡಿದ್ದಾರೆ. ಬಟ್ ನಮಗೆ ಮೇನ್ ಏನ್ ಬೇಕು ಅಂದ್ರೆ ನಮಗೊಂದು ಸಮಾಜ ಬೇಕು, ಒಂದು ಸಮಾನತೆಯ ಸಮಾಜ ಬೇಕು, ಒಂದು ನ್ಯಾಯ ವೈಜ್ಞಾನಿಕತೆ ಸಮಾಜ ಬೇಕು. ಆ ಕಡೆ ನಾವು ಕೆಲಸ ಮಾಡ್ಕೊಂಡು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.